ನೋಡಿ ನಾನಿದ್ದೀನಿ ಇವಾಗ ಐಮಂಗಲದ ಹತ್ರ. ಈಗ ನೋಡಿ ನಾನು ಈಗ ದೊಡ್ಡ ಸಿದ್ದವನಹಳ್ಳಿಯಿಂದ ಪಲ್ಲವನಹಳ್ಳಿಗೆ ಬಂದೆ. ನೋಡಿ ಹೈವೇ ಕಾಣಿಸ್ತಿದೆಯಲ್ಲ, ಇದು ಪುಣೆ ಬೆಂಗಳೂರು ಹೈವೇ. ಇದು ದೊಡ್ಡ ಸಿದ್ದವನಹಳ್ಳಿಯಿಂದ ಇಲ್ಲಿಗೆ 9 ರಿಂದ 10 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಆ ಕಡೆ ದೊಡ್ಡ ಸಿದ್ದವನಹಳ್ಳಿ ಹಳ್ಳಿ ಇರೋದು. ಆ ಕಡೆ ಹೋದರೆ ನಿಮ್ಗೆ ಅಲ್ಲಿ ಹಿಂದ್ಗಡೆ 1 ಕಿಲೋಮೀಟ್ರ್ ಹೋಗಿ ಅಲ್ಲಿ ಒಂದು ಅಂಡರ್ ಪಾಸ್ ಬರುತ್ತೆ. ಅಲ್ಲಿಂದ ಆ ಕಡೆ ಹೋದರೆ ಈ ಹೈವೇ ದಾಟಿದರೆ ಆ ಒಂದು ಹಳ್ಳಿ ಸಿಗುತ್ತೆ. ಅಲ್ಲಿಂದ ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು ರೋಡ್ ಹೋಗಿದೆ ಈ ಕಡೆಗೆ, ನೋಡ್ಬೋದು. ಇಲ್ಲಿಂದ ಈ ಕಡೆ 1 ಕಿಲೋಮೀಟ್ರ್ ಆಗುತ್ತೆ, ಎಷ್ಟು ದೂರ ಆಗುತ್ತೋ ಗೊತ್ತಿಲ್ಲ. ಅಲ್ಲಿ ಟ್ರ್ಯಾಕ್ ಇರೋದು, ಅಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲಾಗುತ್ತೋ ಗೊತ್ತಿಲ್ಲ. ಇವಾಗ ಅಲ್ಲಿ ಹೋಗಿ ನೋಡೋಣ, ಒಳಗಡೆ ಹೋಗಿ ಬನ್ನಿ. ನೋಡಿ ಇದೆ, ಇಲ್ಲಿಂದ ಹೋದರೆ ಪಲ್ಲವನಹಳ್ಳಿ ರೈಲ್ವೆ ಲೈನ್ ಸಿಗುತ್ತೆ. ಅಲ್ಲಿ ಸ್ಟೇಷನ್ ಎಲ್ಲಾಗುತ್ತೋ ಗೊತ್ತಿಲ್ಲ, ಒಟ್ಟು ಆ ಲೈನ್ ಸಿಗುತ್ತೆ. ಆ ಲೈನ್ನ ಏನೇನು ಕಾಮಗಾರಿ ಆಗಿದೆ ಅಂತ ನೋಡೋಣ ಒಳಗಡೆ. ನೋಡಿ ದಾರಿ ಯಾವ ಥರ ಇದೆ. ಮೇ ಬಿ ಅಂದರೆ ಹೊಸ ರೋಡ್ಗಳು ಮಾಡಬೇಕಾಗುತ್ತೆ. ರೈಲ್ವೆ ಸ್ಟೇಷನ್ ಮಾಡಿದರೆ ಎಷ್ಟು ಒಳಗಡೆ ಇದೆ ಅಂತ ನೋಡೋಣ. ರೈಲ್ವೆ ಲೈನು ಇದೆ ನೋಡಿ. ಹೈವೇಯಿಂದ 1 ಕಿಲೋಮೀಟ್ರ್ ಆಗುತ್ತೆ ನೋಡಿ. 1 ಕಿಲೋಮೀಟ್ರ್ ಒಳಗಡೆ ಬಂದರೆ ಇಲ್ಲೇ ಇದೆ ಲೈನು. ಇದು ಪಲ್ಲವನಹಳ್ಳಿ, ಅಂದರೆ ಚಿತ್ರದುರ್ಗದ ಹತ್ರ ಇರುವಂಥ ಪಲ್ಲವನಹಳ್ಳಿ ಹತ್ರ ಹೋಗ್ತಕ್ಕಂಥ ಇದು ರೈಲ್ವೆ ಮಾರ್ಗ. ನೋಡಿ ಒಂದು ದೊಡ್ಡ ಬೆಟ್ಟ ಇದೆ, ಆ ಬೆಟ್ಟದ ಪಕ್ಕದಲ್ಲಿ ಈ ಲೈನ್ ಹೋಗಿದೆ. ಆದರೆ ರೈಲ್ವೆ ಸ್ಟೇಷನ್ ಎಲ್ಲಿ ಬರುತ್ತೆ ಗೊತ್ತಿಲ್ಲ. ಮೇ ಬಿ ಆ ಕಡೆ ಬೆಟ್ಟದಿಂದ ಆ ಕಡೆ ಏನಾದರೂ ಬರ್ಬೋದು ಅನಿಸುತ್ತೆ. ಅಲ್ಲಿ ಎಲ್ಲಿ ದಾರಿಗಳು ಇಲ್ಲ ನೋಡಿ. ಇಲ್ಲಿ ಏನಂದರೆ ಮರಗಳು ಗಿಡಗಳು ಹಾಗೆ ಏನೋ ತೆರವು ಮಾಡಿದ್ರೆ ಅಷ್ಟೇ, ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಮತ್ತು ಹಾಗೆ ಗಿಡಗಂಟೆಗಳೆಲ್ಲ ಬೆಳ್ಕೊಂಬಿಟ್ಟಿದೆ, ಜಾಲಿಗಳು ನೋಡಿ ಮತ್ತೆ ಬೆಳ್ಕೊಂಬಿಟ್ಟಿದೆ. ಮತ್ತು ಸುಮಾರು ಕ್ಲೀನಿಂಗ್ ಇದೆ ನೋಡಿ. ಇದರಲ್ಲಿ ಇಲ್ಲಿ ಕಂಬ ಬಂದಿದೆ, ಹಾಗೆ ಅಲ್ಲಿ ತೆಂಗಿನ ಮರ ಒಂದು ಬಿಟ್ಟಿದ್ದಾರೆ ಆಲ್ರೆಡಿ. ಹಾಗೆ ಈ ಒಂದು ಟ್ರಂಚ್ ಲೈನಲ್ಲಿ ನೋಡಿ, ಆ ಕಡೆ ಈ ಕಡೆ ಟ್ರಂಚ್ ಮಾಡಿದ್ದಾರೆ. ಹಾಗೆ ಈ ಕಡೆ ನೋಡ್ಬೋದು, ಈ ಕಡೆನೂ ಕೂಡ ಅದೇ 2 ಕಡೆ ಟ್ರಂಚ್ ಮಾಡಿದ್ದಾರೆ ಸಿಂಗಲ್ ಲೈನ್ಗೆ ನೋಡಿ. ಅಲ್ಲಿಂದ ಇಲ್ಲಿಗೆ ಟ್ರಂಚ್ ಮಾಡಿಬಿಟ್ಟು ಇನ್ನೇನು ಕ್ಲೀನಿಂಗ್ ಮಾಡಿಲ್ಲ ಗುರು, ಮಾರ್ಕ್ ಮಾಡಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ನೆಕ್ಸ್ಟ್ ಐಮಂಗ್ಲ ಬರುತ್ತೆ. ಐಮಂಗ್ಲ ಆದಮೇಲೆ ಮೇಟಿಕುರ್ಕಿ ಬರುತ್ತೆ. ಅದಾದಮೇಲೆ ಹಿರಿಯೂರು ಬರುತ್ತೆ. ಅದಾದಮೇಲೆ ತಾವರ್ಕೆರೆ ಬರುತ್ತೆ. ಅದಾದಮೇಲೆ ಶಿರಾ ಬರುತ್ತೆ. ಅದಾದಮೇಲೆ ಯಾವ್ದು ಬರುತ್ತೆ, ಜೋಗಿಹಳ್ಳಿ ಬರುತ್ತೆ. ಅದಾದಮೇಲೆ ಚಿಕ್ಕನಹಳ್ಳಿ ಬರುತ್ತೆ. ಅದಾದಮೇಲೆ ತಿಮ್ಮರಾಜನಹಳ್ಳಿ ಬರುತ್ತೆ. ಅದಾದಮೇಲೆ ಊರ್ಕೆರೆ ಬರುತ್ತೆ. ಅದಾದಮೇಲೆ ತುಮಕೂರು ಬರುತ್ತೆ ನೋಡಿ. ಈ ರೈಲ್ವೆ ಕಾಮಗಾರಿ ನೋಡ್ತಿದ್ರೆ ಇದು ಇವಾಗಲೇ ಕಂಪ್ಲೀಟ್ ಆಗುವಾಗಿಲ್ಲ, ತುಂಬಾ ಲೇಟ್ ಆಗ್ಬೋದು ಇನ್ನೂ ಕೂಡ. ಯಾಕಂದರೆ ನಾನು ಯಾಕಪ್ಪ ಹೇಳ್ತೀನಿ ಅಂತಂದರೆ, ಸ್ಥಳಕ್ಕೆ ಬಂದು ಎಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಹಾಗೆ ಎಲ್ಲಿ ಜಾಸ್ತಿ ಆಗಿದೆ ಅಂತಂದರೆ ತುಮಕೂರಿಂದ ತಿಮ್ಮರಾಜನಹಳ್ಳಿವರೆಗೂ ಎಲ್ಲ ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಅಲ್ಲಿಂದ ಮುಂದೆ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಎಲ್ಲಿ ಶಿರಾವರೆಗೂ ವರ್ಕ್ ಮಾಡ್ತಾ ಇದ್ದಾರೆ. ಶಿರಾವರೆಗೂ ಅಷ್ಟೇ ವರ್ಕ್ ಮಾಡ್ತಿರೋದು. ಎಲ್ಲಿಂದ ತಿಮ್ಮರಾಜನಹಳ್ಳಿಯಿಂದ ಶಿರಾ, ಮತ್ತು ತಿಮ್ಮರಾಜನಹಳ್ಳಿಯಿಂದ ಮುಂದೆ ಅಲ್ಲಿ ಕೂಡ ಇನ್ನು ಕೆಲಸ ನಿಲ್ಲಿಸಿದ್ದಾರೆ. ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ಅಲ್ಲಿ ಎಲ್ಲಿ ನಿಮಗೆ ಅದು ಸಿ ಬಿ ಬರುತ್ತಲ್ಲ, ಆ ಒಂದು ಪ್ಲೇಸ್ ಹತ್ರ ನಿಮಗೆ ತೋರಿಸಿದ್ದೆ. ಮತ್ತು ಅಲ್ಲಿ ಮುಂದೆ ನಿಮಗೆ ಯಾವುದೋ ಚಿಕ್ಕನಹಳ್ಳಿ ಬರುತ್ತೆ. ಅಲ್ಲಿ ಕೂಡ ಇನ್ನು ಕಾಮಗಾರಿ ಇನ್ನೂ ಕೂಡ ಏನೂ ಆಗ್ತಾನೇ ಇಲ್ಲ. ಮತ್ತು ಹಾಗೆ ಜೋಗಿಹಳ್ಳಿ, ಅಲ್ಲಿ ಕೂಡ ಅಷ್ಟೇ, ಅಲ್ಲಿ ಹೇಗಿದೆ ಇಷ್ಟೇ ಇದೆ. ಮತ್ತು ಹಾಗೆ ಶಿರಾದ ಹತ್ರ ಸ್ವಲ್ಪ ನಡೀತಾ ಇದೆ. ಈಗ ಅದೇ ಕಾಮಗಾರಿ ಸ್ವಲ್ಪ ನಡೀತದೆ ಶಿರಾದ ಹತ್ರ. ಹಾಗೆ ಕ್ಲೀನ್ ಮಾಡಿ ನಿಲ್ಲಿಸಿದಾರೆ ಅನಿಸುತ್ತೆ ಅಲ್ಲೂ ಕೂಡ ಶಿರಾದ ಹತ್ರ. ನನಗನ್ಸಿದಾಗೆ ನಾನು ಹೋಗ್ಬೇಕಾದ್ರೆ ಯಾವುದೇ ಥರ ಕೆಲಸ ಮಾಡ್ತಿರ್ಲಿಲ್ಲ. ಓಕೆ, ಏನೋ ಈ ಕಡೆಯಿಂದ ಇವಾಗೇನಾದರೂ ಅಲ್ಲಿ ಏನೋ ತಿಮ್ಮರಾಜನಹಳ್ಳಿಯಿಂದ ಮುಂದೆ ಏನಾದರೂ ಸ್ವಲ್ಪ ವರ್ಕ್ ಮಾಡ್ತಿರ್ಬೋದೇನೋ ಅಂತ ನನಗೆ ಅನಿಸುತ್ತೆ. ನೋಡೋಣ, ಅದು ಮುಂದಿನ ದಿನಗಳಲ್ಲಿ ಆ ಕಡೆ ಹೋಗ್ಬಿಟ್ಟು ವೀಡಿಯೋ ಮಾಡುವಂಥ ಕೆಲಸ ಮಾಡ್ತೀನಿ ನೋಡಿ. ನಾನಿದ್ದೀನಿ ಇವಾಗ ಐಮಂಗಲದ ಹತ್ರ ಏನೆಲ್ಲ ಕಾಮಗಾರಿ ಆಗಿದೆ ಅಂತ ಇವತ್ತು ನೋಡೋಣ. ಅದು ಹೈವೇ. ನಾನು ಈ ಕಡೆಗೆ ಐಮಂಗಲದಿಂದ ಈ ಕಡೆ ಒಂದು ಕಿಲೋಮೀಟ್ರ್ ಈ ಕಡೆ ಬಂದುಬಿಟ್ಟಿದ್ದೀನಿ. ಇದು ಗೋರ್ಮೆಂಟ್ ಕಾಲೇಜ್ ಹಿಂಭಾಗ ಬರುತ್ತೆ. ಅಲ್ಲಿಂದ ಗೋರ್ಮೆಂಟ್ ಕಾಲೇಜ್ ಹಿಂಭಾಗದಿಂದ 1 ಕಿಲೋಮೀಟ್ರ್ ಆಗುತ್ತೆ ಒಳಗಡೆ ಈ ಕಡೆಗೆ. ಟೋಟಲ್ ಐಮಂಗಲದಿಂದ 2 ಕಿಲೋಮೀಟ್ರ್ ಆಗುತ್ತೆ ಈ ಕಡೆಗೆ, 2-2.5 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇದೇ ಹೊಸ ರೈಲ್ವೆ ಲೈನು. ನಾನು ಇವಾಗ ತೋರಿಸ್ತೀನಲ್ಲ, ಈ ತಂತಿ ಬೇಲೆ ಹಾಕಿದ್ರಲ್ವ, ಇದೇ ಲೈನ್ ನೋಡಿ. ಈಗ ಬಿಟ್ಟಿದ್ರಲ್ಲ, ಇಲ್ಲಿ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಇದು ಟ್ರಂಚ್ ತೆಗ್ದಿದ್ದಾರೆ ನೋಡಿ, ಇಲ್ಲಿ ತೆಗ್ದಿದ್ದಾರೆ, ತೋರಿಸ್ತೀನಿ ನಾನು ಇಲ್ಲಿ. ಇದು ನೋಡಿ, ಒಳಗಡೆ ಪ್ರೈವೇಟ್ ಪ್ರಾಪರ್ಟಿ ಇದು. ಫಸ್ಟಿಗೆ ಮಾಡ್ಕೊಂಡಿದ್ರನ ಅದ್ರ ಒಳಗಡೆ ಇದು ಮಾಡಿರೋದು ನೋಡಿ.
ಇಲ್ಲಿ ಟ್ರಂಚ್ ತೆಗ್ದಿದ್ದಾರೆ ನೋಡಿ, ಇದೇ ರೈಲ್ವೆ ಲೈನ್. ಟ್ರಂಚ್ ತೆಗ್ದು ಹಂಗೆ ಬಿಟ್ಬಿಟ್ಟಿದ್ದಾರೆ, ಇನ್ನು ಏನು ಕ್ಲೀನಿಂಗ್ ಏನು ಮಾಡಿಲ್ಲ ನೋಡಿ. ಗಿಡ ಗಂಟೆಗಳು ಹಾಗೇ ಇದ್ದಾವೆ, ಈಗ ಸ್ಟ್ರೈಟ್ ಹೋಗುತ್ತೆ. ಬಟ್ ಅಲ್ಲಿ ತೋಟಗಳು ಎಲ್ಲ ಇದ್ದಾವೆ ಇನ್ನೂ ಕೂಡ. ಇನ್ನು ಇದೆಲ್ಲ ಈ ಹೊಲಗಳು ಅದೆಲ್ಲ ಕೂಡ ಇನ್ನು ಏನು ಅವರೆಲ್ಲ ಅಕ್ವೈಸೇಷನ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ಏನಪ್ಪ ನನಗಂತೂ ಗೊತ್ತಿಲ್ಲ. ನೋಡಿ ಯಾವ ಹಂತದಲ್ಲಿದೆ ಕಾಮಗಾರಿ ಅಂತಂದರೆ, ಇಲ್ಲಿ ಹೊಲಗಳೆಲ್ಲ ಹೊಡ್ಕೊಂಬಿಟ್ಟಿದ್ದಾರೆ ನೋಡಿ. ತಂತಿ ಬೇಲಿ ಆಗಿಬಿಟ್ಟಿದ್ದಾರೆ ಈ ಹೊಲಕ್ಕೆ, ನೋಡ್ತಾ ಇರ್ಬೋದು ನೀವು. ನೋಡಿ ಈ ಕಡೆ ನೋಡಿದ್ರೆ ಇದು ಅಷ್ಟೇ, ಇದು ಹೊಲ ಹೊಡ್ಕೊಂಡಿದ್ದಾರೆ ಇವರು ನೋಡಿ. ಸ್ಟ್ರೈಟ್ ಹೀಗೆ ನಿಮ್ಗೆ ಕಾಣುತ್ತಲ್ಲ, ಇಲ್ಲಿ ಹೊಲ ಹೊಡ್ಕೊಂಡಿದ್ದಾರೆ. ಈ ಕಡೆನೂ ಕೂಡ ದಾರಿಯಲ್ಲಿ ತೋರಿಸಿದ್ರೆ ಇದು ಅಷ್ಟೇ ನೋಡಿ. ಇಲ್ಲಿ ಪಕ್ಕದಲ್ಲಿ ಟ್ರಂಚ್ ತೆಗ್ದಿದ್ದಾರೆ ನೋಡಿ. ಇಲ್ಲಿ ಈ ಕಡೆ ಇರೋದು ಟ್ರಂಚ್ ತೆಗ್ದಿದ್ದಾರೆ, ಆ ಕಡೆ ಇರೋದು ಅದು ಕೂಡ ಟ್ರಂಚ್ ತೆಗ್ದಿದ್ದಾರೆ. ಇಲ್ಲಿ ನಡುವೆ ಎಲ್ಲ ಹೊಲಗಳನ್ನೆಲ್ಲ ಹೊಡ್ಕೊಂಬಿಟ್ಟಿದ್ದಾರೆ. ಮುಂದೆ ಸ್ವಲ್ಪ ಹಾಗೆ ಟ್ರಂಚ್ ಹೊಡ್ಕೊಂತ ಹೋಗಿದ್ದಾರೆ. ಇದು ಈ ಕಡೆ ಹೋಗಿ ಪಲ್ಲವನಹಳ್ಳಿಗೆ ಕನೆಕ್ಟ್ ಆಗುತ್ತೆ. ಆ ಕಡೆ ಇದು ಹೈವೇ ಕ್ರಾಸ್ ಆಗುತ್ತೆ. ಇದು ಅಲ್ಲೊಂದು ಬ್ರಿಡ್ಜ್ ಮಾಡಿಬಿಟ್ಟು ಆ ಕಡೆ ಪಲ್ಲವನಹಳ್ಳಿಗೆ ಆ ಕಡೆ ಕನೆಕ್ಟ್ ಆಗಿಬಿಟ್ಟು ಅಲ್ಲಿ ದೊಡ್ಡ ಸಿದ್ದವನಹಳ್ಳಿ ಹೋಗ್ಬಿಟ್ಟು ಆಮೇಲೆ ಚಿತ್ರದುರ್ಗ ಹೋಗುತ್ತೆ. ಇದು ಚಿತ್ರದುರ್ಗದಿಂದ 3ನೇ ಸ್ಟೇಷನ್ ಆಗುತ್ತೆ ಇದು ಐಮಂಗ್ಲ. ಓಕೆ, ಈ ಕಡೆ ಹೋದರೆ ನಿಮಗೆ ಯಾವುದು ಮೇಟಿ ಕುರ್ಕಿ ಸಿಗುತ್ತೆ ಇನ್ನೊಂದು. ಆ ಕಡೆ ಹೋದರೆ ಆ ಕಡೆನೂ ಕೂಡ ನೀವು ನೋಡಿದ್ರಲ್ಲ ಹೋದ ವಿಡಿಯೋದಲ್ಲಿ ನಾನು ಹಿರಿಯೂರೆಲ್ಲ ತೋರಿಸಿದ್ನಲ್ವ. ಈ ಕಡೆ ಜಾಸ್ತಿ ಕಾಮಗಾರಿ ಆಗಿಲ್ಲ, ಕಾಮಗಾರಿನ ನಿಲ್ಲಿಸ್ಬಿಟ್ಟಿದ್ದಾರೆ, ಸ್ತಬ್ಧಗೊಂಡಿದೆ. ಮಾರ್ಕ್ ಮಾಡಿದ್ದಾರೆ ಅಷ್ಟೇ, ರೂಟ್ ಮಾರ್ಕ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಅಷ್ಟೇ. ಏನು ಇಲ್ಲಿ ಕೆಲಸ ನಡೀತಿಲ್ಲ ಅಷ್ಟೇ ನೋಡಿ. ನೋಡಿ ಚಿತ್ರದುರ್ಗದಿಂದ ಹಿರಿಯೂರು ರೂಟಲ್ಲಿ ಯಾವುದೇ ಥರ ಕಾಮಗಾರಿ ನಡೀತಿಲ್ಲ ಗುರು. ಮಾರ್ಕ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅಲ್ಲಲ್ಲಿ. ಯಾಕಂದರೆ ಇನ್ನೂ ಕೂಡ ಏನು ಹೊಲಗಳು ಮತ್ತು ಅಲ್ಲಿನ ಜಾಗಗಳು ಅಕ್ವೈಸೇಷನ್ ಏನೂ ಆಗಿಲ್ಲ ಇನ್ನೂ ಕೂಡ. ಅದಿನ್ನಕ್ಕೆ ತಗೊಂಡಿಲ್ಲ ಅನಿಸುತ್ತೆ. ಯಾಕಂದರೆ ಎಲ್ಲದೂ ಕೂಡ ಹೊಲಗಳನ್ನ ಉಳ್ತಾ ಇದ್ದಾರೆ. ಅಲ್ಲಿ ಅಡೆತಡೆಗಳಿದೆ, ಅಲ್ಲಿ ತೋಟಗಳು ಎಲ್ಲ ಬಂದಿದೆ. ಹಾಗೆ ಮಾರ್ಕ್ ಮಾಡಿದ್ದಾರೆ ಅಷ್ಟೇ, ಇನ್ನು ಯಾವುದೇ ಥರ ವರ್ಕ್ ನಡೀತಾ ಇಲ್ಲ ಇಲ್ಲಿ. ಆಯಿತಾ ನೋಡಿ. ಅಲ್ಲಿ ಸೇಮ್ ನಾನು ಹಿರಿಯೂರು ಆ ಕಡೆ ಮಾಡಿದ್ನಲ್ಲ, ಅಲ್ಲಿ ಕೂಡ ಮೇಟಿ ಕುರಿಕೆ ಹತ್ರನೇ ಸೇಮ್ ಈ ಥರನೇ ಇದೆ ಎಲ್ಲದೂ ಕೂಡ. ಇನ್ನೂ ಕೂಡ ಚಿತ್ರದುರ್ಗದಿಂದ ಹಿರಿಯೂರು ನಡುವೆ ಆಗಲಿ, ಹಿರಿಯೂರಿಂದ ಆ ಕಡೆ ತಾವರೆಕೆರೆ ಆಗಲಿ, ಯಾವುದೇ ಥರ ಕೆಲಸ ಕೂಡ ನಡೀತಿಲ್ಲ ಗುರು. ಇನ್ನು ಏನು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಈ ರೂಟು ಎಲ್ಲ ಕ್ಲಿಯರ್ ಮಾಡಿದ್ದೀನಿ ನಾನು. ಎಲ್ಲಿಂದ ಅಂದರೆ ಸೀದಾ ಎಲ್ಲಿ ತುಮಕೂರಿಂದ ಸೀದಾ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ, ಓದ್ಲು ವಿಡಿಯೋ ಎಲ್ಲಿ ಸ್ಟಾಪ್ ಮಾಡಿದೆ ನಾನು, ಹೌದು ಚಿತ್ರದುರ್ಗದಿಂದ ಡೈರೆಕ್ಟ್ಲಿ ನಾನು ಸೀದಾ ಭರಮಸಾಗರದವರೆಗೂ ನಾನು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಇಷ್ಟು ಉಳ್ಕೊಂಡಿತ್ತು ನಡುವೆ. ಮತ್ತು ಈ ಮೇಟಿ ಕುರಿಕೆ ಅನ್ನೋದು ಸೇಮ್ ಹೀಗೆ ಇದೆ, ಅದು ಕೂಡ ಅದೇನು ಜಾಸ್ತಿ ಏನು ಡಿಫ್ರೆನ್ಸ್ ಏನು ಕಾಣಿಸ್ತಿಲ್ಲ. ಬಟ್ ಈ ವಿಡಿಯೋದಲ್ಲಿ ನಾನು ಹೇಳೋದೊಂದೇ, ಇದು ತುಂಬಾ ಲೇಟ್ ಆಗೋದು. ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಯಾವಾಗ ಆಗುತ್ತಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಇದಕ್ಕೆ ಡೆಡ್ಲೈನ್ ಅಂತೂ ನಾನು ಹೇಳೋಕ್ಕಾಗಲ್ಲ. ಓಕೆ, ಎಲ್ಲದೂ ಕೂಡ ಈ ಕಾಮಗಾರಿ ಮುಗ್ದಾದ್ಮೇಲೆ ಗೊತ್ತಾಗೋದು, ಇದು ಕಂಪ್ಲೀಟ್ ಆದಮೇಲೆ ಎಲ್ಲದೂ ಕೂಡ ನಮಗೆ ಗೊತ್ತಾಗೋದು. ಇಲ್ಲಿ ರೈಲ್ವೆ ಟ್ರ್ಯಾಕ್ ಕಂಪ್ಲೀಟ್ ಆಯಿತು ಅಂತ ಹೇಳ್ಬಿಟ್ಟು. ನಿಮ್ಮ ಒಂದು ಊರುಗಳಲ್ಲಿ ಎಲ್ಲೆಲ್ಲಿ ಕಾಮಗಾರಿ ನಡೀತಿದೆಯೋ ದಯವಿಟ್ಟು, ಈ ರೂಟಲ್ಲಿ ಎಲ್ಲೆಲ್ಲಿ ಕಾಮಗಾರಿ ನಡೀತಿದೆಯೋ ದಯವಿಟ್ಟು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಾನು ಕೂಡ ಆ ಒಂದು ಕಾಮಗಾರಿ ನಡೆಯೋ ಹತ್ರ ವಿಸಿಟ್ ಮಾಡುವಂಥ ಕೆಲಸ ಮಾಡ್ತೀನಿ. ತುಮಕೂರು ಚಿತ್ರದುರ್ಗ ದಾವಣಗೆರೆಯ ಹೊಸ ಮಾರ್ಗದ ಒಂದು ರೈಲ್ವೆ ಕಾಮಗಾರಿಯ ಅಪ್ಡೇಟ್ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.